ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಜ್ ಕಿಚನ್. ನಾನಿವತ್ತು ಸಿಂಪಲ್ ಆಗಿ ಸ್ಮೂತ್ ಆಗಿ 1 ಗಂಟೆ ಇಲ್ದಿರೋ ಥರ ಮುದ್ದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು 3 ಮುದ್ದೆ ಆಗೋ ಥರ ಮಾಡ್ತಾ ಇರೋದು. ಇದಕ್ಕೆ ಒಂದು ಅಗ್ಲ ಬಾಯಿರೋ ತಪ್ಪಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಲೀಟರಷ್ಟು ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದು ಫಸ್ಟು ನಾವು ಕುದಿನ ರೆಡಿ ಮಾಡ್ಕೋತಾ ಇರೋದು. ರಾಗಿ ಹಿಟ್ಟನ್ನು ಹಾಕಿದ್ಮೇಲೆ ಒಂದು ಸೌಟ್ ತೊಗೊಂಡು ಈ ಥರ ತಿರುವ್ಕೋತಾ ಹೋಗಬೇಕು, ಯಾಕಂದರೆ ಗಂಟು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಗಟ್ಟಿ ಕುದಿನ ಮಾಡ್ಕೋತಾ ಇರೋದ್ರಿಂದ ಒಂದು ಸೌಟ್ ರಾಗಿ ಹಿಟ್ಟನ್ನು ಹಾಕಿದ ತಕ್ಷಣವೇ ಒಂದು ಸೌಟ್ ತೊಗೊಂಡು ಈ ಥರ ತಿರುವ್ಕೋತಾ ಇರಬೇಕು. ತುಂಬ ಬಿಸಿ ನೀರಿಗೂ ರಾಗಿ ಹಿಟ್ಟನ್ನ ಹಾಕೋಬಾರ್ದು, ಯಾಕಂದರೆ ಗಂಟು ಆಗಲೇ ಬಂದ್ಬಿಡುತ್ತೆ. ಉಗುರು ಬೆಚ್ಚಗಿನ ನೀರಿಗೆ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಈ ಥರ ತಿರುವ್ಕೋತಾ ಗಟ್ಟಿ ಕುದಿ ಬರೋ ಹಾಗೆ ಮಾಡ್ಕೋಬೇಕು. ಈಗ ಕುದಿ ರೆಡಿಯಾಗಿದೆ. ಈಗ ಇದಕ್ಕೆ 1 ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಫಸ್ಟು ಅರ್ಧ ಬೌಲಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ವಿ. ಈಗ 1 ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಒಂದು ಮುದ್ದೆ ಕೋಲನ್ನ ತೊಗೊಂಡು ಚೆನ್ನಾಗಿ ತಿರುಗೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಮುದ್ದೆ ಕುದಿನ ಗಟ್ಟಿ ಮಾಡ್ಕೊಂಡಿರೋದ್ರಿಂದ ಈ ಥರ ರಾಗಿ ಹಿಟ್ಟನ್ನು ಹಾಕಿದ ತಕ್ಷಣವೇ ಮುದ್ದೆ ಕೋಲನ್ನ ತೊಗೊಂಡು ತಿರುಗೋದಕ್ಕೆ ಶುರು ಮಾಡಬೇಕು. ಈ ಥರ ಚೆನ್ನಾಗಿ ತಿರುಗ್ಕೋತಾ ಹೋಗಬೇಕು, ನಿಲ್ಲಿಸಬಾರ್ದು. ಮುದ್ದೆನ ನಾವು ಎಷ್ಟು ಚೆನ್ನಾಗಿ ತಿರುಗ್ತೀವೋ ಅಷ್ಟು ಚೆನ್ನಾಗಿ ಮುದ್ದೆ ಆಗುತ್ತೆ. 1 ಗಂಟೆ ಇಲ್ದಂಗೆ ನಾವು ಮುದ್ದೆನ ಮಾಡ್ಕೋಬೋದು. ಕೆಲವರು ಮುದ್ದೆಗೆ ಉಪ್ಪು ಎಣ್ಣೆ ಇಲ್ಲ ತುಪ್ಪನ ಹಾಕೋತಾರೆ ಗಂಟು ಬರಬಾರ್ದು ಅಂತ ಹೇಳಿ. ಆ ರೀತಿ ಏನೂ ಇಲ್ಲ. ಮುದ್ದೆ ತಿರುಗೋದ್ರಲ್ಲೇ ಗಂಟು ಇಲ್ದಂಗೆ ಮುದ್ದೆನ ನಾವು ರೆಡಿ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ತಿರುಗ್ತಾ ಇರಿ, ಯಾಕಂದರೆ ಮುದ್ದೆನ ನಾವು ಸ್ಮೂತಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೇನು ಹಿಂಸೆ ಆಗೋದಿಲ್ಲ. ಚೆನ್ನಾಗಿ ತಿರುಗ್ಕೋಬೋದು, ಸ್ಮೂತಾಗಿಯೇ ತಿರುಗ್ಕೋಬೋದು. ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಗಂಟು ಇಲ್ದಂಗೆ ರೆಡಿಯಾಗುತ್ತೆ ಮುದ್ದೆ. ಮುದ್ದೆ ಆಗಿದೆ ಇಲ್ವೋ ಅಂತ ಗೊತ್ತಾಗೋದಕ್ಕೆ ಮುದ್ದೆ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ ಮತ್ತು ಮುದ್ದೆ ಘಮ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಈ ಥರ ಕಂಠಕ್ಕೆ ಮುದ್ದೆನ ಎಳ್ಕೊಂಡು ತಿರುಗ್ಕೋತಾ ಹೋಗಬೇಕು. ಮುದ್ದೆ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಒಂದು ಪ್ಲೇಟ್ನ ತೊಗೊಂಡು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಡಿಮೆ ಉರಿಲಿ, 1ರಿಂದ 2 ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ. ಇವಾಗ ಇದಾಗಿದೆ, ನಾನು ತೆಗಿತಾ ಇದ್ದೀನಿ ಈಗ ಪ್ಲೇಟ್ನ. ಮತ್ತೆ ಈಗ ಮುದ್ದೆ ಕೋಲನ್ನ ತೊಗೊಂಡು ಸ್ವಲ್ಪ ಹೊತ್ತು ಹಾಗೆ ತಿರುಗ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತೇ ಸಾಕು, ಯಾಕಂದರೆ ಸ್ವಲ್ಪ ಮುದ್ದೆ ಹಿಡ್ದಂಗೆ ಆಗಿರುತ್ತೆ, ಅದಕ್ಕೋಸ್ಕರ. ಇವಾಗ ಸೌಟಲ್ಲಿ 1 ಮುದ್ದೆ ಆಗೋಷ್ಟು ಹಿಟ್ಟನ್ನು ತಗೊಂಡು ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ನೀರನ್ನ ಒದ್ದೆ ಕೈ ಮಾಡಿಕೊಂಡು ರೌಂಡ್ ಶೇಪಿಗೆ ಬರೋ ಹಾಗೆ ಕಟ್ಕೋತಾ ಹೋಗಬೇಕು. ನೋಡಿ ಯಾವ ರೀತಿ ಕಟ್ಕೋಬೇಕು ಅಂತ. ತುಂಬ ಚೆನ್ನಾಗಿ ಸ್ಮೂತಾಗಿ 1 ಗಂಟೆ ಇಲ್ದಂಗೆ ಮುದ್ದೆನ ಮಾಡ್ಕೋಬೋದು. ಸ್ಮೂತಾಗಿ ಮುದ್ದೆ ತಿನ್ನೋಕ್ಕೆ ಇಷ್ಟಪಡೋರಿಗೆ ಈ ಥರ ಒಂದು ಸರಿ ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ. ನಾನಿಲ್ಲಿ ಹೀರೆಕಾಯಿ ಬಸ್ಸಾಂಬಾರು ಮತ್ತು ಹೀರೆಕಾಯಿ ಪಲ್ಯ ಜೊತೆ ಮುದ್ದೆನ ತೊಗೊಂಡಿದ್ದೀನಿ. ಹೀರೆಕಾಯಿ ಬಸ್ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ನಾನು ಮಾಡಿರೋ ಮುದ್ದೆ ಸ್ಟೈಲ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.